ಈ ರೆಸಿಪಿ ಮಾಡಾಕ ನಮ್ಮ ಹೊಲದಾಗ ಬೆಳೆದಿರೋ ಅಕ್ಕಿ ಬಳಸಾಕತ್ತಾನೆ. ನಾ ಮೊದಲಿಗೆ 1 ಬೌಲ್ ಅಕ್ಕಿ ತಗೊಂಡಾನಿ. ಇದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ತೀನಿ. ಮತ್ತೆ ಇದಕ್ಕೆ ಅರ್ಧ ಕಪ್ ತೊಗರಿ ಬೇಳೆ ಹಾಕ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಅಂದ್ರೆ ಎಲ್ಲಾ ಅರ್ಥ ಆಕತಿ. ಮತ್ತೆ ಇದಕ್ಕೆ ಅರ್ಧ ಕಪ್ ಕಡಲೆಬೇಳೆ ಹಾಕ್ತೀನಿ. ಇದಾದ್ಮೇಲೆ ಒಂದಿಷ್ಟು ವಟಾಣಿ ಕಾಳು ಹಾಕ್ತೀನಿ. ಈ ರೆಸಿಪಿಯಲ್ಲಿ ಏಕದಳ ಧಾನ್ಯಗಳು ಸೇರಿವೆ, ದ್ವಿದಳ ಧಾನ್ಯಗಳು ಸೇರಿವೆ. ಈಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಳುಗಳನ್ನು ಸೇರಿಸ್ತೀನಿ. ಆಮೇಲೆ ನೀರು ಹಾಕಿ 2 ಸಲ ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊತಾನೆ. ಆದಷ್ಟು ನಾವು ಅಡಿಗೆ ಮಾಡುವಾಗ ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಅಡುಗೆ ಎಣ್ಣೆ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರ. ಅಡುಗೆ ಎಣ್ಣೆ ಕಡಿಮೆ ಮಾಡಿ ಅಂತ ಸ್ವತಃ ಈ ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ಯಾರ. ಅವರಷ್ಟೇ ಅಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದನ್ನೇ ಹೇಳ್ತಾ ಇದೆ. ಈಗ ಈ ಕಾಳುಗಳ ಮುಳುಗುವಂಗ ನೀರ್ ಹಾಕಿ 1.5 ರಿಂದ 2 ಗಂಟೆಗಳ ಕಾಲ ನೆನೆಕಿಡಬೇಕು. ವೀಕ್ಷಕರೇ, ಒಂದು ಅಧ್ಯಯನದ ಪ್ರಕಾರ ನಮ್ ಭಾರತ ದೇಶದೊಳಗ ಒಬ್ಬ ಮನುಷ್ಯ ಪ್ರತಿ ವರ್ಷಕ್ಕ 20 ರಿಂದ 22 kg ಅಡುಗೆ ಎಣ್ಣೆ ಬಳಸ್ತಾರಂತ. ಇದೇನ್ ಕಡಿಮೆ ಆಯ್ತೇನ್ರಿ? ಒಬ್ಬ ಮನುಷ್ಯ ಆರೋಗ್ಯವಾಗಿರಾಕ 1 ವರ್ಷಕ್ಕ 10 ರಿಂದ 12 kg ಅಷ್ಟು ಅಡುಗೆ ಎಣ್ಣೆ ಬಳಸ್ಬೇಕಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತತಿ. ಕಾಳು ನೆನೆ ಹಾಕಿ 2 ಗಂಟೆ ಆದ್ಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊತಾನಿ. ಆಮೇಲೆ ಒಂದು ದೊಡ್ಡ ಮೆಣಸಿನ್ಕಾಯನ್ನ ಹೆಚ್ಚಿಟ್ಕೋತೀನಿ. ಈ ಅಡುಗೆ ಎಣ್ಣೆಯನ್ನ ಒಬ್ಬ ಮನುಷ್ಯ ಒಂದ್ ದಿನಕ್ಕ 1.5 ರಿಂದ 2 ಸ್ಪೂನ್ ಮಾತ್ರ ಸೇವಿಸ್ಬೇಕಂತ. ಅಂದ್ರ ಆರೋಗ್ಯ ಸಮಸ್ಯೆಗಳು ಇತಿಮಿತಿಯಲ್ಲಿ ಇರ್ತಾವಂತ ವೈದ್ಯರು ಹೇಳ್ತಾರ. ಮತ್ತೆ ನಾನು ಇದಕ್ಕ ಒಂದ್ ಕ್ಯಾರೆಟ್ನ ಹೆಚ್ಚಿಕೋತೀನಿ. ಈ ಅಡುಗೆ ಎಣ್ಣೆ ವಿಪರೀತ ಬಳಸೋದ್ರಿಂದ ಹಾರ್ಟ್ ಅಟ್ಯಾಕ್ ನಂತ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾವಂತ ಡಾಕ್ಟರ್ ಹೇಳ್ತಾರ. ಮತ್ತೆ ಇದಕ್ಕೊಂದು ಟಮಾಟಿ ಕಟ್ ಮಾಡ್ಕೋತೀನಿ. ಮತ್ತೆ ಇದಕ್ಕೆ ಅರ್ಧ ಇಂಚಿನಷ್ಟೆಲ್ಲ ಕಟ್ ಮಾಡ್ಕೊಂಡು ಒಂದು 5-6 ಬೆಳ್ಳುಳ್ಳಿ ಹೆಸರು ಸೇರಿಸಿ ಎರಡನ್ನೂ ಜಜ್ಜಿಟ್ಕೋತಾನೆ. ಈಗ ಇದಿಷ್ಟಾಯ್ತು. ಈಗ ಸ್ವಲ್ಪವು ಅಡುಗೆ ಎಣ್ಣೆಯನ್ನ ಹಾಕದಂಗ ಒಗ್ಗರ್ನಿಗೆ ಹಾಕ್ತಾನೆ ನೋಡ್ರಿ. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕಾದ್ಮೇಲೆ ಡೈರೆಕ್ಟ್ ಆಗಿ ಸಾಸ್ಮಿ ಹಾಕ್ತಾನೆ ನೋಡ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸ್ಪೂನಿಂದ ಕೈ ಆಡ್ಸ್ಕೊತಾನೆ. ಇವು ಸ್ವಲ್ಪ ಕಂದು ಬಣ್ಣ ಬರೋ ಮಟ್ಟ ಹುರ್ಕೋತಾನೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರು ಈರುಳ್ಳಿ ಹಾಕೋತಾನೆ. ಇದನ್ನು ಸ್ವಲ್ಪ ಸ್ಪೂನಿಂದ ಕಡ್ಡಾಡ್ಸ್ತಾನೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರು ಡೊಣ್ ಮೆಣಸಿನ್ಕಾಯಿ ಹಾಕೋತಾನೆ. ಇದನ್ನು ಸ್ವಲ್ಪ ಹುರ್ಕೋತಾನೆ. ಮತ್ತೆ ಇದಕ್ಕೆ ಕ್ಯಾರೆಟ್ ಹಾಕೋತಾನೆ. ಇದನ್ನು ಸ್ಪೂನಿಂದ ಈ ರೀತಿ ಮಾಡ್ಕೋಬೇಕು. ಈ ರೀತಿ ನಾವು ಒಗ್ಗರಣೆ ಕೊಡೋದ್ರಿಂದ ನಾವ್ ಇದಕ್ಕೆ ಯಾವ್ಯಾವ ಪದಾರ್ಥ ಹಾಕಿರ್ತೀವಲ್ಲ ಆ ಪದಾರ್ಥಗಳ ಫ್ಲೇವರ್ ಯಾವುದೇ ಕಾರಣಕ್ಕೂ ಹಾಳಾಗುದಿಲ್ಲ. ಅದರ ಒರಿಜಿನಾಲಿಟಿ ಅದೇ ತರಾನೇ ಇರ್ತತಿ. ಈಗ ಇದಕ್ಕೆ ಟಮಾಟಿ ಹಾಕೋತ ನೋಡ್ರಿ. ಟೊಮಾಟಿ ಯಾವುದೇ ಕಾರಣಕ್ಕೂ ಮೊದಲಿಗೆ ಹಾಕೋಬಾರ್ದು, ಲಾಸ್ಟ್ ಹಾಕೋಬೇಕ. ಯಾಕಂದ್ರ ಟೊಮಾಟಿ ನೀರಿನ ಅಂಶ ಬಿಡುದ್ರಿಂದ ಆಮೇಲೆ ಹಾಕು ಪದಾರ್ಥಗಳ ಫ್ಲೇವರ್ ಉಳಿದಿಲ್ಲ. ಆ ಕಾರಣಕ್ಕ ಟೊಮ್ಯಾಟೊ ಲಾಸ್ಟ್ ಹಾಕೋಬೇಕ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತಾನೆ. ಹಾಕೊಂಡ್ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೋತಾನೆ. ವಾರದಾಗ 2 ಸಾರಿ ಈ ರೆಸಿಪಿ ಮಾಡ್ಕೊಂಡು ತಿನ್ಬಹುದು. ಮತ್ತಿದು ಯಾವುದೇ ಕಾರಣಕ್ಕೂ ತಿನ್ನಾಕ ಬೇಸರ ಆಗುದಿಲ್ಲ. ಈಗ ಇದನ್ನ ಹುರಿಯೋ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅದನ್ನ ಹೇಳಕ್ಕೂ ಸಾಧ್ಯ ಇಲ್ಲ. ಈಗ ಇದಕ್ಕೆ ಅರಿಶಿನ ಹಾಕೋತಾನೆ. ಮತ್ತಿದಕ್ಕೆ ಸ್ವಲ್ಪ ಮಸಾಲೆ ಹಾಕೋತಾನೆ. ಹಾಕೊಂಡು ಮತ್ತೆ ಈ ರೀತಿ ಹುರ್ಕೋತಾನೆ. ಇವೆಲ್ಲವನ್ನು ಸೇರಿಸಿ ಹುರಿಯಾಕತ್ತೇವಲ್ಲ, ಇದ್ರ ಸ್ಮೆಲ್ ಗಮ್ಮನ ಆತತಿ. ಈಗ ಇದಕ್ಕೊಂದು 5 ಸ್ಪೂನ್ ನೀರ್ ಹಾಕೋಬೇಕು. ಈ ನೀರ್ ಹಾಕೋದ್ರಿಂದ ನಾವೇನೀಗ ಮಸಾಲೆ ಪದಾರ್ಥಗಳು ಹಾಕಿವಲ್ಲ ತರಕಾರಿ ಕೂಡ ಮಿಕ್ಸ್ ಆಗಾಕ ಸಹಾಯ ಆಕತಿ. ಈ ರೀತಿ ಅಡುಗೆ ಮಾಡೋದ್ರಿಂದ ಎಣ್ಣೆರೆ ಎದಕ್ ಬೇಕಾಗೈತಿ? ನಾ ಮತ್ ಹೇಳತಾನೆ, ನೀವು ಒಂದ್ಸಲಾರ ಇದನ್ನ ಮಾಡಿದ್ರಿ ಅಂದ್ರ ನಿಮ್ಮ ಇಚ್ಛೆಯಿಂದ ನೀವ ಅಡುಗೆ ಎಣ್ಣೆ ಬಳಸೋದನ್ನ ಕಡಿಮೆನ ಮಾಡ್ತೀರಿ. ನಾವ್ ಈಗಾಗ್ಲೇ ಎಣ್ಣೆ ಬಳಸೋದನ್ನ ಸಾಕಷ್ಟು ಕಡಿಮೆ ಮಾಡ್ಕೊಂಡೇವಿ. ನಮ್ ಫ್ಯಾಮಿಲಿ ಆರೋಗ್ಯ ನಮ್ ಕೈಯಾಗ ಅಲ್ರಿ.
ನಾ ಇದಕ್ಕ ಸ್ವಲ್ಪ ಖಾರ ಹಾಕೋತಾನೆ. ನೋಡಿ, ಎಣ್ಣೆ ಬೆಳೆಸಿ ಒಗ್ಗರಣೆ ಮಾಡಿದಾಗ ಈ ಪದಾರ್ಥಗಳ ಕಲರ್ ಹೆಂಗಿರ್ತತಿ. ಎಣ್ಣೆ ಹಾಕ್ಲಂಗ ಒಗ್ಗರಣೆ ಮಾಡೇವಿ. ಈ ಪದಾರ್ಥಗಳು ತನ್ನ ಕಲರ್ ಸ್ವಲ್ಪನೂ ಕಳ್ಕೊಂಡಿಲ್ಲ. ಈ ರೆಸಿಪಿ ತಿನ್ನುವಾಗೂ ಅವುಗಳ ಒರಿಜಿನಲ್ ಫ್ಲೇವರ್ ಹಂಗ ಇರ್ತತಿ. ನೋಡಿ, ಒಗ್ಗರಣೆ ಹಾಕುವಾಗ ಎಲ್ಲಿಯಾದ್ರೂ ತಳ ಹಿಡಿತಾ ಏನೂ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾನೆ. ಹಾಕೊಂಡು ಈ ರೀತಿ ಸ್ಪೂನಿಂದ ಕಡ್ಯಾಡ್ಸ್ತಾನೆ. ಇದಿಷ್ಟ ಆದ್ಮೇಲೆ ನೆನೆಸಿಟ್ಕೊಂಡಿದ್ದೀವಲ್ಲ ಆ ಕಾಳುಗಳನ್ನ ತಗೊಳ್ಳೋಣ. ನೋಡಿ, ಇವು ಈ ರೀತಿ ನೆಂದಾವು. ಈಗ ಈ ಒಗ್ಗರಣೆಗೆ ನೆನೆಸಿಟ್ಟುಕೊಂಡಿರೋ ಕಾಳುಗಳನ್ನ ಹಾಕೋನು. ನಾನು ಈ ರೆಸಿಪಿ ಮೊದಲು ಮಾಡಿದಾಗ ಇಷ್ಟೊಂದು ರುಚಿ ಆಕತ್ತಂತ ಅನ್ಕೊಂಡಿದ್ದಿಲ್ಲ. ನನಗೂ ಆಶ್ಚರ್ಯ ಆಗೈತಿ. ಎಣ್ಣಿ ಬಳಸ್ದಂಗ ಇಷ್ಟು ರುಚಿಯಾದ ಅಡುಗೆ ಮಾಡ್ಬೋದಂತ ಅನ್ಕೊಂಡಿದ್ದೇ ಇಲ್ಲ. ಒಗ್ಗರಣೆ ಕೂಡಿ ಕಾಳುಗಳನ್ನ ಮಿಕ್ಸ್ ಮಾಡ್ಕೊನು. ನೋಡಿ, ಇದು ಈ ರೀತಿ ಕಲರ್ಫುಲ್ ಆಗಿ ಕಾಣ್ತತಿ. ಈಗ ಇದಕ್ಕೆ ಎಷ್ಟು ನೀರ್ ಹಾಕ್ಬೇಕಂತ ಪ್ರಮಾಣ ಹೇಳ್ತಾನೆ. ನಾವು ಯಾವ ಬಾಲಿಲಿ ಅಕ್ಕಿ ತಗೊಂಡಿದ್ದೀವಲ್ಲ ಅದೇ ಬಾಲ್ನಿಂದ 4 ಬಾಲ್ ನೀರ್ ಹಾಕೋಬೇಕು. ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾನೆ. ಕುಕ್ಕರ್ ಬಾಯಿ ಹಾಕೊಂಡು 2 ವಿಸಿಲ್ ಹೊಡಿ ಮಟ್ಟ ಬಿಡ್ಬೇಕು. ಈಗ 2 ವಿಸಿಲ್ ಆಗೈತಿ. ಬರ್ರಿ ಈ ರೆಸಿಪಿ ಯಾವ ರೀತಿ ಆಗೈತಿ ಅಂತ ನೋಡೋಣ. ನೋಡಿ, ಒಂದ್ ಹನಿ ಎಣ್ಣೆ ಬಳಸ್ಲಂಗ ಮಾಡಿರುವ ರೆಸಿಪಿ. ನೀವು ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ. ಆರೋಗ್ಯ ಯಾರು ಚಲೋ ಇರ್ಬೇಕಂತ ಬಯಸ್ತಾರಲ್ಲ ಅವರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಧನ್ಯವಾದಗಳು.